ದೊಡ್ಡ ಮಂದಿಗೆ ಸಣ್ಣ ಮಂದಿ ಕಡೆ ನಮಸ್ಕಾರ ರೀ ಅಪ್ಪ ಎಲ್ರಿಗೂ. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ನಾವು ಬೆಳಗಿನ ಜಾವ 2 ಗಂಟೆ ಆಗೈತೆ ಟೈಮು. ಸೊ ಮೈಸೂರು ಹೊರಡ್ತಾ ಇದ್ದೀವಿ, ಯಾಕಂದರೆ ಸ್ವಲ್ಪ ನಮ್ಮ ಪರ್ಸ್ನಲ್ ಕೆಲಸನೂ ಐತೆ, ಹಾಗೆ ಧರ್ಮಸ್ಥಳನೂ ಹೋಗೋ ಪ್ಲ್ಯಾನ್ ಐತೆ. ಹಾಗೆ ಮಂಗಳೂರು ಹೋಗಿ ನೋಡೋಣ ಏನಾಗುತ್ತೆ ಅಂತ. ಸದ್ಯ ಪರಿಸ್ಥಿತಿಯಲ್ಲಿ ನಾನು ನಮ್ಮ ಸರ್ ಅವರು ಸೊ ಹೋಗೋ ಪ್ಲ್ಯಾನ್ ಹಾಕಿದ್ದೀವಿ, ನೋಡೋಣ ಬನ್ನಿ. ಕೋಲ್ಡ್ ಆಗೈತೆ ನಮ್ಮ ಸರ್ಗೆ, ನೋಡಿ ಮುಖ ನೋಡಿ. ಕೋಲ್ಡ್ ಆಗೈತಾ ಸರ್? ಹೌದು, ಜಾಸ್ತಿ ಆಗೈತಾ? ಜಾಸ್ತಿ ಆಗಿದೆ, ಅದಕ್ಕೆ ಮಾತಾಡೋಕ್ಕಾಯ್ತಿಲ್ಲ ಲಾಗಲ್ಲೇ. ನೋಡಿ ಪಾಪ, ಇಲ್ಲಾಂದ್ರೆ ಮಾತಾಡಿ ಬಿಸಾಡೋರು. ಸೊ ಗಾಯ್ಸ್, ನಾವು ಯಾವ ಸರ್ ಇದು ಬಂದಿದ್ದು? ಸ್ಯಾಟಲೈಟ್ ಬಂದಿದ್ವಿ ನಾವು ಹೋಗ್ತಾ ಇದ್ವಿ ಗೌರ್ಮೆಂಟ್ ಬಸ್ಗೆ. ಯಪ್ಪ, ಇಲ್ಲಿ ಕೂತ್ಕೊ. ಎಲ್ಲ ಖಾಲಿ ಆಗುತ್ತೆ, ಕೂತ್ಕೋ. ನೋಡಿ ಗಾಯ್ಸ್, ಸ್ಟೇಷನ್ ಕೋಲ್ಡ್ ಆಗೈತೆ, ಸಖತ್ತಾಗಿ ಕೋಲ್ಡ್ ಆಗೈತೆ ನಮ್ಮ ಸರ್ಗೆ, ನನಗೆ ನೋಡಿ. ಎಲ್ಲರೂ ಹಿಡಿತಾ ಇದಾರೆ ಮೇಲೆ. ಗಾಯ್ಸ್, ನನಗಂತೂ ಚಳಿ ಅಂದ್ರೆ ಚಳಿ ಹೋಗ್ಯಾವ, ನಡಗ ಹೋಗ್ಯಾವ. ನಾನು ನಿದ್ದೆ ಹೊಂಟದ ಸದ್ಯಕ್ಕೆ, ಎಲ್ಲಾದ್ರೂ ಬಿಡ್ಬೇಕು. ಈಗ ಸದ್ಯಕ್ಕೆ ಎಲ್ಲಿ ಬಿಟ್ರು ಹೋಗ್ತೇವ. ಚಳಿ ಆಗ್ತಾ ಇಲ್ವಾ ಸರ್ ನಿಮ್ಗೆ? ಅವ್ರಂತೂ ನನ್ಕಿಂತ ಜಾಸ್ತಿನೇ ನಡಕ್ತಾವ್ರೆ ಪಾಪ. ಅವ್ರೂರು ಮಡಿಕೇರಿ ಅಂತ, ಅವ್ರ ಮಡಿಕೇರಿಯಲ್ಲಿ ಹೆಂಗಿರ್ತಾವ್ರ ಹೆಂಗಿಲ್ಲ ನನಗೆ ಅದಂತೂ ಒಂದು ಗೊತ್ತಿಲ್ಲಪ್ಪ ದೇವ. ಇಲ್ಲೇ ಹೆಂಗ್ ಚಳಿ ಹೋಗ್ತೈತೆ ಇನ್ನ ಮಡಿಕೇರಿಯಲ್ಲಿ, ಮುಗೀತು ಕತೆ. ಸೊ ಫೈನಲಿ ಗೈಸ್, ನಾವಂತೂ ಮೈಸೂರಿಗೆ ಬಂದೇ ಬಿಟ್ವಿ. ಇಷ್ಟಂತೂ ಚಳಿ ಆಗ್ಲತ್ತವ ನನಗಂತೂ. ತೋಲ್ ನಡಗ್ ಹೊಕ್ಕ ನನಗೆ ಆಲ್ರೆಡಿ. ಸರ್ ಹೆಂಗ ಅನಿಸ್ತೈತೆ? ಚಳಿ ಆಗ್ತೈತಾ ಇಲ್ವಾ? ಚಳಿ ಅಂತೂ ಇದೆ ಮೈಸೂರು. ನೋಡ್ಬೇಕು ಇನ್ನು ಹೋಯ್ತಾ ವೆದರ್ ಹೆಂಗಿರುತ್ತೆ. ಕರೆಕ್ಟಾಗಿ ಟೈಮ್ ಎಷ್ಟೇ ಈಗ? ಟೈಮು ನೋಡ್ಬೋದು. ಮೊದಲು ಒಂದ್ಸಲ ಬಂದಿದ್ದೆ ಮೈಸೂರಿಗೆ, ಇದು ಸೆಕೆಂಡ್ನೇ ಟೈಮ್ ನಾನು ಮೈಸೂರು ಬರೋದು. ಸರ್ ನೀವು ಇಲ್ಲೇ ಇದ್ದಿದ್ರಾ? 4 ವರ್ಷ ನಾನು ಮೈಸೂರಲ್ಲೇ ಸ್ಟೇ ಆಗಿದೆ. ಹೌದಾ? ಏನ್ ಮಾಡಿದ್ರಿ ಸ್ಟೇ ಆಗಿ? ಹೇಳಿ, ಏನ್ ಮಾಡಿದ್ರಿ ಸ್ಟೇ ಆಗಿ? 4 ವರ್ಷ ದಬಾಕ್ತೀನಿ ಅಂತ ಹೇಳ್ಬಿಟ್ಟು ಇಂಜಿನಿಯರಿಂಗ್ ದಬಾಕನ ಅಂತ ಬಂದ, ನಾನೇ ದಬಾಕ ಹೊಡಿದೀನಿ. ಸೊ ಮೈಸೂರಿಂದ ಬಹಿಷ್ಕಾರ ಮಾಡಿದಾರೆ ಸದ್ಯಕ್ಕೆ ಈಗ. ಅದಕ್ಕೆ ಬೆಂಗಳೂರು ಬಂದ್ಬಿಟ್ರಿ. ನೋಡಿ ನಮ್ ಸರ್ದ ಕತೆ. ಅವಾಗ ಬರೋಣ ಸರ್ ಮೈಸೂರಿಗೆ. ಖಂಡಿತವಾಗ್ಲೂ ಬರಲ್ಲ. ಖಂಡಿತವಾಗ್ಲೂ ಬರಲ್ಲ. ನಿಜ? ಅವಾಗ ಬರೋಣ ಮೈಸೂರಿಗೆ. ಒಂಥರ ವ್ಯೂ ಮಾತ್ರ ಸಖತ್ತಾಗೈತೆ ಬೆಳಿಗ್ಗೆ. ಏನ್ ಸರ್, ಇಲ್ಲೇ ಆಡ್ತಾ ಇದ್ರಾ ನೀವು ಕ್ರಿಕೆಟು? ಇಲ್ಲಿ ಹೇಳಿ ಸ್ವಲ್ಪ. ಅಲ್ಲಿ ಏನಕ್ಕೆ ಹೇಳ್ತೀರಾ? ಇಲ್ಲಿ ಹೇಳಿ, ವಿಡಿಯೋದಲ್ಲಿ ಹೇಳಿ. ಇಲ್ಲೇ ಆಡ್ತಿದ್ದೀರಾ ಕ್ರಿಕೆಟು? ಇಲ್ಲೇ ಆಡ್ತಿದ್ರಂತೆ ನೋಡಿ ನಮ್ ಸರ್ ಕ್ರಿಕೆಟ್. ಅದೇ ನೋಡಿ ಫ್ರೆಂಡ್ಸ್, ಚಾಮುಂಡಿ ಬೆಟ್ಟ ಮೇಲೆ ಫುಲ್ಲು ಟಾಪಲ್ಲಿ ಐತೆ ನೋಡಿ. ಪ್ಯಾಲೇಸ್ ಇರೋದು ಇಲ್ಲಿ, ತೋರಿಸ್ತೀನಿ. ಚೆನ್ನಾಗೈತೆ.
ದಸರಾಕ್ ಬರೋಣ ಅಂತ ಪ್ಲಾನ್ ಹಾಕಿದ್ವಿ, ಎಲ್ಲ ಎಕ್ಕುಟ್ಟು ಹೋಗ್ಬಿಡ್ತು. ಅಂದ್ರೆ ದಸರಾ ನೋಡ್ಬೋದಿತ್ತು. ಹೋದ ವರ್ಷನೂ ಹಿಂಗೆ ಆಯ್ತು ಫ್ರೆಂಡ್ಸ್. ಹೋದ ವರ್ಷನೂ ಬರ್ಬೇಕಂತ ಪ್ಲಾನ್ ಹಾಕಿದ್ದೆ, ಹೋದ ವರ್ಷನೂ ಬರೋಕ್ಕಾಗಿಲ್ಲ. ಸೊ ಈ ವರ್ಷ ನೋಡಿ ದಸರಾಕ್ಕಂತೂ ಬರೋಕ್ಕಾಗಿಲ್ಲ, ಬಟ್ ನಾರ್ಮಲ್ ಡೇಸ್ ಆದರೂ ಬಂದಿದ್ವಿ. ಸಖತ್ತಾಗಿ ಕಾಣಿಸ್ತೈತಿ. ನಡೆದು ಸುಸ್ತಾಗೈತೆ, ಅದ್ರ ಸಲುವಾಗಿ ಅಲ್ಲಿ ಕೂತ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ. ಏನ್ ಸರ್ ಇದು? ಗಣ್ಣಲ್ಲವ್ರೆ ಪಾಪ. ಸೊ ಕಮೆಂಟ್ಸಲ್ಲೆಲ್ಲ ಕೆಲವೊಬ್ರು ಕೇಳ್ತಾ ಇದ್ರು ನಿಮ್ಮ ನೇಟಿವ್ ಯಾವುದು ಅಂತ. ನನ್ನ ನೇಟಿವ್ ಬಂದ್ಬಿಟ್ಟು ಬೀದರು. ಸೊ ವರ್ಕ್ ಮಾಡೋದು ಬೆಂಗಳೂರಲ್ಲಿ. ಚೆನ್ನಾಗಾಯ್ತಾ? ಪಕ್ಕ ಆಯ್ತು. ನಾವಂತೂ ನಾಷ್ಟ ಮಾಡಿದ್ದೇವೆ ಇವಾಗ. ಸೊ ನಮ್ಮ ಸರ್ ಸ್ವಲ್ಪ ಕೆಲಸ ಅದ, ಸೊ ಅದನ್ನ ಮುಗಿಸ್ಕೊಂಡು ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಸೊ ಗಾಯ್ಸ್ ಬಂದಿದೆ ಒಂದು ಪ್ಲೇಸಿಗೆ ನಮ್ಮದು ಕೆಲಸ ಸಲುವಾಗಿ. ಪ್ಲೇಸ್ ಮಾತ್ರ ಪೀಸ್ ಆಗೈತೆ. ಮತ್ತೆ ಏನು ಸಮಾಚಾರ? ಕರ್ಕೊಂಡು ಹೋಗ್ತಾರೋ ಎಲ್ಲಿಲ್ಲ ನಮ್ಮ ಸರ್ ಒಂದು ಅರ್ಥ ಆಗ್ತಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಇಲ್ಲ, ದಾರಿ ಹೋದಂಗೆ ನಾವು ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಕರ್ಕೊಂಡು ಓಡಾಡ್ತಾವ್ರಿ. ಯಾವ ರೋಡ್ಗೆ ಓಡಾಡ್ತಾ ಇದೀವಿ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಸೊ ಗೈಸ್ ಡಿಪ್ಸ್ ಹೊಡೆಯೋದು ಚಾಲೆಂಜ್ ಹಾಕ್ಯಾರ ನಮ್ಮ ಸರ್, ಯಾರು ಹೆಚ್ಚಿಗೆ ಹೊಡಿತಾರ ಅಂತ ಹೇಳಿ.
ನೀವು ಹೊಡಿತೀರಾ ಪಕ್ಕ ಜಾಸ್ತಿ ಶೋರಾ? ನೋಡೋಣ 20 ಮೇಲೆ ಯಾರು ಹೊಡಿತಾರಂತೆ ನಮ್ಮ ಸರ್ ಹೇಳ್ತವ್ರೆ. ನೋಡೋಣ, ಟ್ರೈ ಮಾಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಯಾರು ಡಿಪ್ಸ್ ಜಾಸ್ತಿ ಹೊಡಿತಾರೆ ಅಂತ ಹೇಳಿದ್ರು, ಅವ್ರು ಇವಾಗ ತಿರುಗಿ ಬಿದ್ದವ್ರೆ ನಾನು ಹೊಡೆಯಲ್ಲ ಅಂತ. ಸುಳ್ಳು. ನಮ್ಮ ಸುಮ್ಮನೆ ನನಗೇನೋ ಕೊಡ್ಸೋಕ್ಕೆ ನಾನು ಡೈಲಿ ಮಾಡ್ತೀನಿ. ನಮ್ಮ ಸರ್ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ವಿ. ಸೊ ಇಷ್ಟೊತ್ತಾಯಿತು ಬರೋಕ್ಕೆ. ಅದಕ್ಕೆ ಮಧ್ಯಾಹ್ನ ಆದಮೇಲೆ ನಂಗೆ ಆಚೆ ಬಂದು ಲಾಗ್ ಮಾಡೋಕ್ಕಾಗಿಲ್ಲ. ಸೊ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಆಚೆನೂ ಹೋಗಿಲ್ಲ. ನಮಗೆ ಅದಕ್ಕೇನಂತಾರೆ, ಪ್ಯಾಲೇಸು ಒಳಗಡೆ ಹೋಗೋಕ್ಕಾಗಿಲ್ಲ, ಮತ್ತು ಚಾಮುಂಡಿ ಬೆಟ್ಟನೂ ಹೋಗೋಕ್ಕಾಗಿಲ್ಲ, ಮತ್ತು ಚರ್ಚ್ಗೆ ಹೋಗ್ಬೇಕಿತ್ತು, ಚರ್ಚ್ಗೂ ಹೋಗೋಕ್ಕಾಗಿಲ್ಲ. ಸೊ ಇವ್ರ ಫ್ರೆಂಡ್ ಮನೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಇದಾಗೋಯಿತು. ಅವ್ರು ಆಚೆನೇ ಕಳಿಸಿಲ್ಲ ಇವ್ರಿಗೆ. ಇವಾಗ ಈವ್ನಿಂಗು 7 ಗಂಟೆಗೇನೋ ಬಿಟ್ಟಿದ್ದೀವಿ ಅವ್ರ ಮನೆಯಿಂದ. ಸೊ ಇಷ್ಟೊತ್ತಾಯಿತು ಬರೋಕ್ಕೆ. ಬಸ್ಸು ಮಿಸ್ ಆಯಿತು, ಮಂಗಳೂರ್ದು ಬಸ್ಸು. ಸೊ ಇವಾಗ ಟ್ರೈನ್ ಸಿಗುತ್ತೇನೋ ಅಂತ ಹೊರಡ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ. ಸಿಕ್ತು ಅಂದರೆ ಚೆನ್ನಾಗಾಯಿತು, ಸಿಕ್ಕಿಲ್ಲ ಅಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದೆಲ್ಲ ಎಕ್ಕುಟ್ಟು ಹೋಗುತ್ತೆ. ನೋಡೋಣ, ಅಂದ್ರೂ ಒಂದು ಹೋಪ್ ಸಿಗುತ್ತೆ ಟ್ರೈನು ಅಂತ. 11:15 ತೋರಿಸ್ತೈತೆ. ಆಯಿತೋ ಇಲ್ಲೋ ಅಂತ ನನಗೂ ಗೊತ್ತಿಲ್ಲ. ಸೊ ಆನ್ಲೈನಲ್ಲಿ ಚೆಕ್ ಮಾಡಿದ್ದೀನಿ. ಇನ್ ಕೇಸ್ ಇತ್ತು ಅಂತಂದರೆ ಪಕ್ಕ ಹೊರಡೋದು. ಇನ್ ಕೇಸ್ ಸಿಗಲಿಲ್ಲ ಅಂತಂದರೆ ವಾಪಸ್ ಬೆಂಗಳೂರಿಗೆ ಹೋಗೋದಂತೂ ಫಿಕ್ಸು. ಇಷ್ಟೇ.